ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇದ್ವಿ ಹೇಗೆ ಕನ್ಫೆಷನಲ್ ಸ್ಟೇಟ್ಮೆಂಟ್ ಆಯಿತು ದರ್ಶನ್ದು ಅಂತ. ಈ ಕಡೆಗೆ ಪವಿತ್ರ ಗೌಡ ಕಡೆಯಿಂದ ಕೂಡ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಳಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಶಾಕಿಂಗ್ ಮಾಹಿತಿಗಳು ಬಯಲಾಗ್ತಾ ಇದೆ. ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಬಹಿರಂಗಗೊಂಡಿದೆ. A1 ಪವಿತ್ರ ಗೌಡ, A2 ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ. ನಟ ದರ್ಶನ್ ಜೊತೆಗಿನ ಬಾಂಧವ್ಯ, ಮುನಿಸು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ನಟಿ ಪವಿತ್ರ ಗೌಡ ಹೇಳಿದ್ದೇನು ಅಂತ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪವಿತ್ರ ಪಾತ್ರದ ಬಗ್ಗೆ ಆಕೆಯ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಅಂತ. 10 ವರ್ಷದಿಂದ ದರ್ಶನ್ ಮತ್ತು ನಾನು ಒಬ್ಬರನ್ನ ಒಬ್ರು ಪ್ರೀತಿ ಮಾಡ್ತಾ ಇದ್ವಿ. ಇದು ಪವಿತ್ರ ಗೌಡ ಅವರ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಅಂದ್ರೆ ಇಬ್ಬರ ನಡುವೆ ಗಾಢ ಸಂಬಂಧ ಇತ್ತು ಅನ್ನೋದಕ್ಕೆ ಅವರ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಲ್ಲಿ ಉತ್ತರ ಸಿಗ್ತಾ ಇದೆ. ದರ್ಶನ್ಗೆ ಮದುವೆ ಆಗಿರುವ ವಿಚಾರ, ಅವರಿಗೆ ಪತ್ನಿ ಹಾಗೂ ಮಗ ಇರುವಂತಹ ವಿಚಾರ ನನಗೆ ಗೊತ್ತಿತ್ತು. ನನಗಾಗಿ ದರ್ಶನ್ RR ನಗರದಲ್ಲಿ ಮನೆಯನ್ನ ಖರೀದಿಸಿ ಕೊಟ್ಟಿದ್ರು. ಅದರಲ್ಲೇ ನಾವಿಬ್ರು ವಾಸವನ್ನ ಮಾಡ್ತಾ ಇದ್ವಿ. ನಮ್ಮದು ಲಿವ್ ಇನ್ ರಿಲೇಶನ್ಶಿಪ್ ಅಂತ ಆಕೆ ಹೇಳ್ಕೊಂಡಿದ್ದಾಳೆ. ಮೇ 19ನೇ ತಾರೀಕು ದರ್ಶನ್ ನನಗೆ ತಿಳಿಸದೆ ಪತ್ನಿ ಜೊತೆಗೆ ದುಬೈಗೆ ಹೋಗಿದ್ರು ಅನ್ನೋ ವಿಚಾರವನ್ನು ಹೇಳ್ತಾ, ಇದು ನನಗೆ ಬೇಸರವನ್ನು ತಂದಿತ್ತು. ಹೀಗಾಗಿ ದರ್ಶನ್ ಜೊತೆಗೆ ನಾನು ಮಾತನ್ನ ನಿಲ್ಲಿಸಿದ್ದೆ. ಅಂದ್ರೆ ಮನಸ್ತಾಪ ಆಗಿತ್ತು ನಮ್ಮಿಬ್ಬರ ಮಧ್ಯೆ. ಅವ್ರ ಪತ್ನಿ ಜೊತೆಗೆ ಹೋಗಿದ್ರ ಕಾರಣ ನನಗೆ ಸಿಟ್ಟು ಬಂದಿತ್ತು ಅನ್ನೋದನ್ನ ಆಕೆ ಪೊಲೀಸರ ಮುಂದೆ ಹೇಳಿದ್ದಾಳೆ. ಹಾಗೂ ಮನೆ ಕೆಲಸ ಮಾಡ್ತಾ ಇದ್ದ ಪವನ್ಗೆ ನಮ್ಮ ವ್ಯವಹಾರ ಗೊತ್ತಿತ್ತು. ಆತ ಅಕ್ಕ ಅಂತ ನನ್ನನ್ನು ಕರೀತಾ ಇದ್ದ. ಫೆಬ್ರವರಿಯಿಂದ ಗೌತಮ್ ಹೆಸರಿನ ಇನ್ಸ್ಟಾ ಖಾತೆಯಿಂದ ನಿರಂತರವಾಗಿ ಅಶ್ಲೀಲ ಸಂದೇಶ ಬರ್ತಾ ಇತ್ತು. ಗೌತಮ್ ಅನ್ನುವಂತಹ ಇನ್ಸ್ಟಾ ಖಾತೆಯಿಂದ ನನಗೆ ನಿರಂತರವಾಗಿ ಅಸಭ್ಯ ಮೆಸೇಜ್ಗಳು, ತೀರಾ ಕೆಳದರ್ಜೆಯ ಮೆಸೇಜ್ಗಳು ಬರ್ತಾ ಇದ್ವು ಅನ್ನೋದನ್ನ ಆಕೆ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಕೊಂಡಿದ್ದಾಳೆ. ಈ ಬಗ್ಗೆ ಪವನ್ ಜೊತೆಗೆ ನಾನು ಚರ್ಚೆ ಮಾಡಿದ್ದೆ. ಇಬ್ರು ಸೇರಿ ರೇಣುಕಾ ಪತ್ತೆ ಹಚ್ಚೋದಕ್ಕೆ ಚಾಟ್ ಮಾಡಿದ್ವಿ. ತಪ್ಪು ಅಥವಾ ಕಾನ್ಸ್ಪಿರಸಿ, ಒಳಸಂಚಿನ ಭಾಗ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಇದು ಉತ್ತರ. ರೇಣುಕಾಸ್ವಾಮಿ ಟಾರ್ಚರ್ ಬಗ್ಗೆ ದರ್ಶನ್ ಮತ್ತು ವಿನಯ್ಗೆ ಕರೆ ಮಾಡಿ ಪವನ್ ತಿಳಿಸಿದ್ದ. ಜೂನ್ 8ನೇ ತಾರೀಕು ನನಗೆ ದರ್ಶನ್ ಕರೆ ಮಾಡಿ ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ ವಿಚಾರವನ್ನು ತಿಳಿಸಿದ್ರು. ಅಲ್ಲಿಗೆ ಕಿಡ್ನ್ಯಾಪ್ ವಿಚಾರ ಗೊತ್ತಾಗಿದ್ದು ದರ್ಶನ್ನಿಂದ. ದರ್ಶನ್ ಸೂಚನೆಯಂತೆ ಕಿಡ್ನ್ಯಾಪ್ ಆಯ್ತು ಅನ್ನೋದು ಈಕೆಯ ಹೇಳಿಕೆಯ ಭಾಗ ಆಗ್ತಾ ಇದೆ. ಹಾಗೂ ಬಾ ಬುದ್ಧಿ ಕಲಿಸುವಂತ ದರ್ಶನ್ನೇ ನನ್ನನ್ನ ಶೆಡ್ಗೆ ಕರ್ಕೊಂಡು ಹೋದ್ರು ಅಂತ ಕೂಡ ದರ್ಶನ್ ಕಡೆಗೆ ಆಕೆ ಬೊಟ್ಟು ಮಾಡಿರೋದು ಗೊತ್ತಾಗ್ತಾ ಇದೆ. ದರ್ಶನ್ ಮತ್ತು ಇತರರು ರೇಣುಕಾಸ್ವಾಮಿ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ರು. ನನ್ನ ಕಾಲಲ್ಲಿದ್ದ ಚಪ್ಪಲಿಯಿಂದ ಆತನ ಕಪಾಳ ಮತ್ತು ಮುಖದ ಮೇಲೆ ನಾನು ಹೊಡೆದೆ. ಇದು ಪವಿತ್ರ ಗೌಡ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಆತನನ್ನ ಬಿಡಬೇಡಿ, ಸಾಯಿಸಿ ಅಂತ ಹೇಳಿದೆ. ಎಲ್ಲ ಸೇರಿ ಆತನ ಮೇಲೆ ಮುಗಿಬಿದ್ರು. ಸಂಜೆ 5:30ಕ್ಕೆ ಜೀಪ್ನಲ್ಲಿ ನನ್ನನ್ನ ಅಲ್ಲಿಂದ ದರ್ಶನ್ ಕಳಿಸ್ಕೊಟ್ರು. ಹಲ್ಲೆ ಈಕೆನೂ ಮಾಡಿದ್ಲು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಹಾಗೂ ದರ್ಶನ್ ಸೂಚನೆ ಮೇರೆಗೆ ಎಲ್ಲವೂ ಆಯ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾಳೆ. ಅದೇ ದಿನ ರಾತ್ರಿ 9:30ಕ್ಕೆ ದರ್ಶನ್ ಕರೆ ಮಾಡಿ ರೇಣುಕಾ ಸಾವಿನ ವಿಚಾರವನ್ನ ತಿಳಿಸಿದ್ರು. ಅವತ್ತೇ ಜೂನ್ 8ರ ರಾತ್ರಿನೇ ಇವ್ರಿಗೂ ಅಲ್ಲಿಗೆ ವಿಚಾರ ಗೊತ್ತಾಗಿತ್ತು ಅಂತ. ಮೊದಲು ಇವರಿಗೆ ನೆಕ್ಸ್ಟ್ ಡೇ ಗೊತ್ತಾಯ್ತು ಅಂತ ಹೇಳಲಾಗ್ತಾ ಇತ್ತು. ಬಟ್ ಇನ್ವೆಸ್ಟಿಗೇಷನ್ನ ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗಿರೋ ವಿಚಾರ ಈಕೆಗೆ ಅದೇ ದಿನ ವಿಚಾರ ಗೊತ್ತಿತ್ತು ಅಂತ. ಹಾಗೂ ಡೋಂಟ್ ವರಿ, ಆ ವಿಷಯವನ್ನ ನಾವು ನೋಡ್ಕೊಳ್ತೇವೆ ಬಿಡಿ ಅಂತ ದರ್ಶನ್ ಈಕೆಯನ್ನ ಸಮಾಧಾನ ಮಾಡುವ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಈಕೆಯ ಕನ್ಫೆಷನಲ್ ಸ್ಟೇಟ್ಮೆಂಟ್ ಪ್ರಕಾರ ಈಕೆಯ ಮುನಿಸನ್ನ ಶಮನ ಮಾಡೋದಕ್ಕೆ ದರ್ಶನ್ ಸಾಕಷ್ಟು ಕಸರತ್ತನ್ನು ಮಾಡಿದ್ರು ದುಬೈಗೆ ಹೋಗಿ ಬಂದ ಮೇಲೆ. ಸೊ ಈಕೆ ಕೋಪವನ್ನು ಹೆಂಗಾದ್ರೂ ಮಾಡಿ ಕರಗಿಸ್ಬೇಕು ಅಂತ ಹೇಳಿ 17 ಜನರ ಕುಟುಂಬದ ಭವಿಷ್ಯವನ್ನೇ ಕರಗಿಸಿದ ಹಾಗೆ ಕಾಣಿಸ್ತಾ ಇದೆ ಕನ್ಫೆಷನಲ್ ಸ್ಟೇಟ್ಮೆಂಟ್ ಪ್ರಕಾರ.